ಸ್ವಾತಂತ್ರ್ಯನ ಕೂಸುಟ್ಟೋದು ಸ್ವಾಭಿಮಾನನ ತಂದೆಯಿಂದ ಅನ್ನೋದನ್ನ ನಾವು ಮರಿಬಾರ್ದು. 1857ರ ಸಿಪಾಯಿ ದಂಗೆಯನ್ನ ನಾವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರೆ, ಕರ್ನಾಟಕದ ಹಲಗಲಿ ಬೇಡರ ದಂಗೆಯನ್ನ ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬೇಕಾಗುತ್ತೆ. ಪೂಜ್ಯನೀಯ ಶಸ್ತ್ರಾಸ್ತ್ರಗಳು ದೇವರಿಗೆ ಸಮಾನ ಅಂತ ನಂಬಿದ ಜನರು, ಶಸ್ತ್ರಾಸ್ತ್ರಗಳನ್ನ ಒಪ್ಸೋದು ಒಂದೇ, ಕಟ್ಕೊಂಡ ಹೆಂಡತಿಯನ್ನ ಒಪ್ಸೋದು ಒಂದೇ ಅಂತ ನಂಬಿದವ್ರಿಗೆ ಕಾಯ್ದೆ ಕಾನೂನುಗಳನ್ನ ಹೇರಿ ಅದಕ್ಕೆ ಅವರು ಒಪ್ಪದಿದ್ದಾಗ ಜನಗಳನ್ನೆಲ್ಲ ಕಡಿದು ಊರಿಗೆ ಬೆಂಕಿ ಹಚ್ಚಿದ್ದು ಯಾವುದೇ ಜಲಿಯನ್ ವಾಲಾಬಾಗ್ಗಿಂತಲೂ ಕಮ್ಮಿ ಇರಲಿಲ್ಲ. ಹಲಗಲೆ ಬೇಡರು ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ಶತ್ರುವಿಗೆ ಬೆನ್ನು ತೋರಿಸಿ ಓಡೋಗಿ ಹೇಡಿತನದಿಂದ ಸಾವನ್ನಪ್ಪದವರಲ್ಲ. ಶತ್ರುವಿನ ಎದೆಗೆ ಎದೆ ಕೊಟ್ಟು ಹೋರಾಡಿ ಎದೆ ಸೀಳಿ ಗಂಡು ಗುಂಡಿಗೆನ ಮುಂದು ಮಾಡಿ ರಣಚಂಡಿಯ ಪಾದಗಳಿಗೆ ತಮ್ಮ ಜೀವನ ಅರ್ಪಿಸಿದ ವೀರರು. ಹಲಗಲಿಗೆ ಹೋದ್ರೆ ಈಗಲೂ ಕೂಡ ಅವರು ಮದ್ದು ತಯಾರಿಸಿದ ಜಾಗ, ಅದನ್ನ ಶೇಖರಿಸಿಟ್ಟು ಸಭೆ ಸೇರಿಸಿದ ಜಾಗಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಅವರು ಬಳಸಿದ ಶಸ್ತ್ರಾಸ್ತ್ರಗಳನ್ನ ನಮಸ್ಕರಿಸಿ ಮುಟ್ಟಿದಾಗ ಆಗೋ ರೋಮಾಂಚನ ಇದೆಯಲ್ಲ, ಬಾಲ, ಜಡಗ, ಪೂಜಾರಿ ಹನುಮ, ರಾಮ ಅವರ ಶೌರ್ಯಗಳನ್ನ ಆ ಕತ್ತಿಗಳು, ಆ ಶಸ್ತ್ರಾಸ್ತ್ರಗಳು ಇವತ್ತಿಗೂ ಹಾಡಿ ಹೇಳ್ತವೆ. ನಾವೆಲ್ಲ ಹಲಗಲಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಐತಿಹಾಸಿಕ ಕೆರೆ ಒಂದು ಒಡೆದು ನೀರು ಕಾಲುವೆಯಾಗಿ ಹರಿತಿದ್ದದನ್ನ ಅಲ್ಲಿನ ಜನರು ತೋರಿಸಿ, ಆ ಹೋರಾಟಗಾರರ ರಕ್ತ ಕೂಡ ಇದೇ ರೀತಿ ಕಾಲುವೆಯಾಗಿ ಹರಿದಿತ್ತು ಅಂತಂದಾಗ ಅದನ್ನು ನೋಡಿದಾಗ ಎಂತವ್ರ ಕಣ್ಣಲ್ಲೂ ಒಂದು ಕ್ಷಣ ನೀರು ಬಾರದೇ ಇರುವುದು. ಭಾರತದ ಇತಿಹಾಸ, ಭಾರತದ ಸ್ವಾತಂತ್ರ್ಯ ಎಷ್ಟೋ ಜನರ ತ್ಯಾಗ ಬಲಿದಾನದ ಸಿಕ್ಕಿದ್ದು ಅಂತ ಅವತ್ತು ಮತ್ತೆ ನೆನಪಾಗುತ್ತೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇಂಥ ವೀರಾಗ್ರಣಿಗಳ ವೀರ ಕಲಿಗಳನ್ನ ನೆನೆಸದೆ ಮಾಡೋ ಆಚರಣೆ ಸಂಪೂರ್ಣ ಆಗಲ್ಲ. ಜೈ ಹಿಂದ್ ಜೈ ಕರ್ನಾಟಕ ಅನ್ನೋ ಘೋಷಣೆ ಜೊತೆಗೆ ಇಂಥವ್ರನ್ನ ನೆನಪಿಸಬೇಕಾದದ್ದು ಕೂಡ ನಮ್ಮ ಕರ್ತವ್ಯವಾಗಿದೆ. ಇಂಥ ಎಷ್ಟೋ ಅರಿಯದ ಜೀವಗಳ ಬಲಿದಾನದಿಂದ ನಾವಿಂದು ಆರಾಮಾಗಿದ್ದೀವಿ. ಅವರ ಪಾದಗಳಿಗೆ ನಡಮಸ್ತಕರಾಗೋಣ. ಹಲಗಲಿಯಲ್ಲಿ ನಡೆದ ಈ ಹೋರಾಟದಲ್ಲಿ ತ್ರಿವರ್ಣ ಧ್ವಜ ಹಾರದೇ ಇರಬಹುದು, ಒಂದೇ ಮಾತ್ರಂ ಜೈ ಹಿಂದ್ ಎಂಬ ಘೋಷಣೆಗಳು ಕೇಳದೇ ಇರಬಹುದು, ಆದ್ರೂ ಕೂಡ ಇದು ಸ್ವತಂತ್ರ ಹೋರಾಟವೇ. ಯಾಕೆ? ಸ್ವಾಭಿಮಾನ ಅಂದ್ರ ಸ್ವತಂತ್ರ ಅಲ್ಲೇನು? ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ.